ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಎಲ್ಲಿಗೆ ಬಂದಿದ್ದೇವೆ ಇವಾಗ ಸುಳ್ಯ ಬಂಟ್ರ ಸಂಘಕ್ಕೆ ಇವತ್ತು ಪ್ರೋಗ್ರಾಮ್, ಇವತ್ತು ಬಂಟ್ರ ಸಮಾವೇಶ ಇದೆ. ಹಾಗೆ ನಾವು ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಇವತ್ತಿದು ಸ್ಪೆಷಲ್ ಏನು ಅಂತೇಳಿದರೆ, ಇವತ್ತು ಅಮ್ಮಂದು ಫ್ಯಾಷನ್ ಶೋ ಉಂಟು. ಅಮ್ಮನ ಗ್ಯಾಂಗ್ ಇದು ಫ್ಯಾಷನ್ ಶೋ ಉಂಟು. ಆ್ಯಂಡ್ ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲಿದೆ ಅಂತ. ಆ್ಯಂಡ್ ದಿಸ್ ಇಸ್ ಮೈ ಬಾಬಿ, ನ್ಯೂ ವೆಡ್. ಸೊ ಇದು ಫಸ್ಟ್ ಟೈಮ್ ಅದು ಬರ್ತೀನಿ, ಇವರು ಫಸ್ಟ್ ಟೈಮ್ ಈಗ ನನ್ನ ಈ ವ್ಲಾಗಲ್ಲಿ ಬರ್ತಾ ಇರೋದು. ಸೊ ಯಾ, ಹೇಗಿದೆ ಪ್ರೋಗ್ರಾಮ್ ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಸಿ ಗರ್ಲ್ಸ್ ಎಲ್ಲ ರೆಡಿ ಆಗಿದ್ದಾರೆ ಪಿಂಕಲ್ಲಿ. ಒಬ್ರೊಬ್ರು ಒಂದೊಂದು ಕೆಲಸನ ವಹಿಸ್ಕೊಳ್ತಾ ಇದ್ರು. ಈ ಟೀಮಲ್ಲಿ ಎಲ್ಲರೂ ಸ್ವಾಮೀಜಿನ ವೆಲ್ಕಮ್ ಮಾಡೋದಕ್ಕೆ ಹೂ, ದೀಪ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ರೆ, ಇನ್ನೊಂದು ಸೈಡಲ್ಲಿ ಎಲ್ಲ ಬ್ಯೂಟಿಫುಲ್ ಲೇಡೀಸ್ ಕಲಶ ಇಟ್ಕೊಂಡು ಇನ್ನೇನು ಸ್ವಾಮೀಜಿನ ವೆಲ್ಕಮ್ ಮಾಡಬೇಕು ಅಂತ ನಿಂತಿದ್ರು. ಚೂರು ಹಸಿವು ಆಗ್ತದೆ, ತಿಂಡಿ ತಿನ್ನುವ ಬನ್ನಿ. ನಾವು ಬಂದದ್ದೇ ತಿಂಡಿ ತಿನ್ನಲಿಕ್ಕೆ. ಸೊ ಹಾಗಾಗಿ ತಿಂಡಿ ತಿನ್ನಲಿಕ್ಕೆ ಫಸ್ಟಿಗೆ ಹೋಗುವ ಅಲ್ಲ. ಎಲ್ಲರೂ ಅಲ್ಲಿ ಪ್ರಿಪೇರ್ ಆಗ್ತಾ ಇದ್ದರೆ ನಾನು ಹಾಗೆ ನನ್ನ ಅತ್ತಿಗೆ ಹೋಗಿ ತಿಂಡಿ ತಿಂತಾ ಇದ್ವಿ. ಬಂದವ್ರಿಗೆ ಎಲ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಇತ್ತು. ತುಂಬಾ ಚೆನ್ನಾಗಿತ್ತು, ಸಿಂಪಲ್ ಆ್ಯಂಡ್ ತುಂಬಾ ಟೇಸ್ಟಿ ಬ್ರೇಕ್ಫಾಸ್ಟ್ ಕೂಡ ಆಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಗೈಸ್, ಇವತ್ತಿದು ಪ್ರೋಗ್ರಾಮ್ ಇದು ಮೇನ್ ಒಬ್ಬರು ಸ್ವಾಮೀಜಿ ಬರ್ತಾ ಇದ್ದಾರೆ. ಸೊ ಹಾಗೆ ಎಲ್ಲ ಬ್ಯೂಟಿಫುಲ್ ಲೇಡೀಸ್ ಈಗ ಪ್ರಿಪೇರ್ ಆಗ್ತಾ ಇದ್ದಾರೆ. ಇವ್ರನ್ನೆಲ್ಲರೂ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಬಿಕಾಸ್ ಎಲ್ಲರೂ ಅಷ್ಟೇ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದರು ಸ್ವಾಮೀಜಿನ ವೆಲ್ಕಮ್ ಮಾಡೋದಕ್ಕೆ. ಹಾಗೆ ನಿಲ್ವಾ, ಹೀಗೆ ನಿಲ್ವಾ, ಮುಂದೆ ನಿಲ್ವಾ, ಹಿಂದೆ ನಿಲ್ವಾ ಅಂತ ಪಾಪ ಅರ್ಧ ಗಂಟೆಯಿಂದ ನಿಂತು ಸಾಕಾಗೋಗಿತ್ತು ಅವರಿಗೆ. ಬಟ್ ಫೈನಲಿ ನಮ್ಮ ಗೆಸ್ಟ್ ಬಂದರು. ಬಂಟ್ರ ಸಂಘ ಈ ಸಂಘದ ವಾರ್ಷಿಕ ಸಮಾವೇಶವನ್ನು ಸೇರಿಲ್ಲ. ನಮ್ಮ ವಿದ್ಯಾರ್ಥಿ ಬಂದಿದೆ. ಆದರೆ ನಮ್ಮ ಬಂಟ್ರ ಸಂಘದ ಪರವಾಗಿ ಮಾತನ ಪರವಾಗಿ ಸ್ವಾಗತ ಮಾಡ್ತೀವಿ. ಮನೆಯಲ್ಲೋ ಭಾರತ ಸ್ವಾಮಿಗಳನ್ನ ಭೇಟಿ. ಈ ಪ್ರೋಗ್ರಾಮಲ್ಲಿ ಸ್ವಾಮೀಜಿಯ ಸ್ಪೀಚ್ ಆಗಿರ್ಬೋದು, ಬಂದ ಗಣ್ಯ ವ್ಯಕ್ತಿಗಳ ಸ್ಪೀಚ್ ಆಗಿರ್ಬೋದು, ಹಾಗೆಯೇ ಎಲ್ಲ ಕ್ಷೇತ್ರದಲ್ಲಿ ಅಚೀವ್ಮೆಂಟ್ ಮಾಡಿದವ್ರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಒಮ್ಮೊಮ್ಮೆ ಅನಿಸುತ್ತೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವರು ಈ ಥರದ ಒಂದು ಪ್ರೋಗ್ರಾಮನ್ನು ನೋಡ್ತಾರೆ ಇನ್ನು, ಅಥವಾ ನಮ್ಮಿಂದ ಸಾಧ್ಯನಾ ಅಂತ. ಬಟ್ ಎನಿ ಹೌ ಈ ಜನ್ರೇಷನಲ್ಲಂತೂ ನನಗಂತೂ ನೋಡೋಕ್ಕೆ ಸಿಗುತ್ತಲ್ಲ ಅಂತ ಹೇಳುವಂಥ ಒಂದು ಭಾಗ್ಯ. ಶಾವಿಗೆ ಪಾಯಸ, ಹೋಳಿಗೆ, ಪಪ್ಪಡ, ಸಾಂಬಾರು, ರಸಮ್, ವೈಟ್ ರೈಸ್, ಬಾಯ್ಲ್ಡ್ ರೈಸ್, ಕುಕ್ಕದ ಕಚ್ಚಿಪುಡಿ, ಅತ್ತು ನಮ್ಮನೇನ ಕುಕ್ಕ ನಮ್ಮ ಪಪ್ಪಂಚಿದ ಅದನ್ನು ಫ್ರೈ
ಸಲಾಡ್ ಪಲಾವ್ ಅದೇ ಪಲ್ಯ ಚಟ್ನಿ ಉಪ್ಪಡು ಆ್ಯಂಡ್ ಇದೆಲ್ಲ ತಿನ್ನಲಿಕ್ಕೆ ಮಟನ್. ಗೈಸ್ ಈಗ ಅಮ್ಮನ ಲುಕ್ ಹೀಗುಂಟು. ಈಗ ಅಮ್ಮನ ಚೇಂಜ್ ಮಾಡಲಿಕ್ಕೆ ಉಂಟು. ಇದು ಮೊದಲ ಬಾರಿಗೆ ಅಮ್ಮನ ರೆಡಿ ಮಾಡಲಿಕ್ಕೆ ನಮಗೆ ಸಿಕ್ಕಿತ್ತು. ಬಿಕಾಸ್ ಯಾವಾಗಲೂ ನಮ್ಮನ್ನ ರೆಡಿ ಮಾಡ್ತಾಯಿದ್ರು, ಭರತನಾಟ್ಯ ಆಗಿರ್ಬೋದು, ಆ ಡ್ಯಾನ್ಸ್, ನಾಟಕ ಇದು ಅಂತ. ಬಟ್ ಈ ಸಲ ನಾವು ಅಮ್ಮನ ರೆಡಿ ಮಾಡಿದ್ವಿ. ನನ್ನ ಜೊತೆ ಅತ್ತಿಗೆ ಕೂಡ ಅಮ್ಮನ ರೆಡಿ ಮಾಡ್ತಾಯಿದ್ರು. ಅಮ್ಮ ಮಾತ್ರ ಅಲ್ಲ, ಅಮ್ಮನ ಎಂಟೈರ್ ಟೀಮ್ ಅವ್ರು ನೋಡಬೇಕಾದ್ರೆ ನನಗೆ ಮಕ್ಕಳನ್ನ ನೋಡಿದಾಗ ಅನಿಸ್ತಾಯಿತ್ತು. ಬಿಕಾಸ್ ದೇ ಆರ್ ವೆರಿ ಎಕ್ಸೈಟೆಡ್ ಟು ಶೋ ದೇರ್ ಟ್ಯಾಲೆಂಟ್. Look at my Malayali chichi. ಇರ್ನೋ ಆಂಟಿ ಲುಕ್ ಇಲ್ಲೊಂದು ಕೂರ್ಗಿ ಇರು ಗುಜರಾತಿ ಮಕ್ಕಳು ಇಲ್ಲಿ ರೆಡಿ ಆಗ್ತಾ ಇದ್ದಾರೆ. ಹಾಗೆಯೇ ಪ್ರೋಗ್ರಾಮ್ ಮಿಡ್ಲಲ್ಲಿ ಅವಾಗವಾಗ ಗೇಮ್ಸ್ ಎಲ್ಲ ಇತ್ತು. ಇನ್ನೇನು ನಾವು ಹೊರಡಬೇಕು ಅನ್ನೋಷ್ಟರೊಳಗೆ ಲಾಸ್ಟ್ ಇದೊಂದು ಗೇಮ್ಸಲ್ಲಿ ಅಮ್ಮ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೂ ಈ ಗೇಮ್ಸಲ್ಲಿ ವಿನ್ ಆದರು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ನಂದು ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್, ಲಾಟ್ಸ್ ಆಫ್ ಲವ್.